ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಎಸ್, ನಾಳೆ ದಿನ ಒಂದು ಇಂಪಾರ್ಟೆಂಟ್ ಇವೆಂಟ್ ನಡೀತಕ್ಕಂಥ ದಿನ ಅಂತ ಹೇಳ್ಬೋದು. ಸೊ ಅಂಥ ಒಂದು ದಿನ ಬನ್ನಿ ನೋಡೋಣ ಯಾವ ಇವೆಂಟು, ಏನು ಇವೆಂಟು ಅಂತ ಹೇಳ್ಬಿಟ್ಟು. ಬೇಸಿಕಲಿ ನಮಗೆ ಎಲ್ರಿಗೂ ಗೊತ್ತಿದೆ, ನಿಫ್ಟಿ 50ಯಲ್ಲಿ 50 ಶೇರ್ಗಳು ಇರ್ತವೆ. ಸೊ 50 ಶೇರ್ಗಳು ಹೇಗೆ ಮೊಮೆಂಟಮನ್ನು ಕೊಡ್ತಿರ್ತವೆ, ಅದೇ ಥರನಾಗಿ ನಿಫ್ಟಿ 50ನೂ ಕೂಡ ಮೂವ್ ಆಗ್ತಾ ಇರುತ್ತೆ. 50 ಕಂಪ್ನೀಸ್ ಏನಾದರೂ ನೆಗೆಟಿವಲ್ಲಿ ಹೋಯಿತು ಅಂದರೆ ಅಫ್ಕೋರ್ಸ್ ಇದು ಕೂಡ ನೆಗೆಟಿವಲ್ಲಿ ಹೋಗುತ್ತೆ. ಹಾಗೆಯೇ ಪಾಸಿಟಿವಲ್ಲಿ ಹೋಯಿತು ಅಂತ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ, ಅಂದರೆ ರ್ಯಾಲಿ ಇರುತ್ತೆ, ಚೆನ್ನಾಗಿ ಬುಲಿಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಿಫ್ಟಿ 50ಯಲ್ಲಿ ಮೆಜಾರಿಟಿಯಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಸೆಕ್ಟರ್ ಯಾವುದಪ್ಪ? ಫಿನಾನ್ಷಿಯಲ್ ಸರ್ವಿಸ್ ಸೆಕ್ಟರ್ ಏನಿದೆ ಅದು ಜಾಸ್ತಿ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ. ಸೊ ಅದ್ಯಾವುದು? ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸ್. ಓಕೆ, ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ಗೆ ಯಾವುದು ಜಾಸ್ತಿ ಒಂದು ಪಾರ್ಟಿಸಿಪೇಷನ್ ಥರ ಇದು ಮಾಡುತ್ತೆ ಅಂತ ಹೇಳಿದ್ರೆ ನಿಫ್ಟಿ ಬ್ಯಾಂಕು. ಓಕೆ, ನಿಫ್ಟಿ ಬ್ಯಾಂಕ್ನಲ್ಲಿ ವೆಯ್ಟೇಜ್ ಯಾರ್ದು ಜಾಸ್ತಿ ಇರುತ್ತೆ ಅನ್ನೋದು ನೋಡೋದಾದರೆ, ಅಂದರೆ ನಾವು ಒಂಥರ ಚೈನ್ ಥರ ನೋಡ್ತಾ ಇದ್ದೀವಿ. ಫಸ್ಟಿಗೆ ನಾನು ನೋಡಿದ್ವಿ ನಿಫ್ಟಿ ಬ್ಯಾಂಕಲ್ಲಿ ಜಾಸ್ತಿ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ? ಇವರು ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸ್ ಅವರು. ಅವ್ರಿಗೆ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ? ನಿಫ್ಟಿ ಬ್ಯಾಂಕು. ಸೊ ನಿಫ್ಟಿ ಬ್ಯಾಂಕಿಗೆ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ? HDFC ಬ್ಯಾಂಕ್ ಅವರು. ಓಕೆ, ಏನು ಬೇಸಿಕ್ ಕಾನ್ಸೆಪ್ಟ್ ಅಪ್ಪ ಅಂತ ಹೇಳಿದ್ರೆ, ಇವಾಗ HDFC ಬ್ಯಾಂಕ್ನ ಒಂದು ಅನಲಿಸ್ಟ್ ಮೀಟ್ ಇದೆ ನಾಳೆ ದಿನ. ಸೊ ನಾಳೆ ದಿನ HDFC ಬ್ಯಾಂಕು ಯಾವ ಥರನಾಗಿ ಮೊಮೆಂಟಮನ್ನು ಕೊಡುತ್ತೋ, ಸೊ ಅದೇ ಥರನಾಗಿ ಆಲ್ಮೋಸ್ಟ್ ನಿಫ್ಟಿ 50 ನಮ್ಮ ಇಂಡೆಕ್ಸ್ ಇದೆ, ಅದೇ ಥರನಾಗಿ ಮೊಮೆಂಟಮನ್ನು ಕೊಡುತ್ತೆ. ಸೊ ನೋಡೋಣ. ಬೇಸಿಕಲಿ ಅನಲಿಸ್ಟ್ ಮೀಟ್ ಅಂತ ಏನಪ್ಪ ಅನಲಿಸ್ಟ್ ಮೀಟ್ ಅಂತ ಹೇಳಿದ್ರೆ, ಸೊ ಅನಲಿಸ್ಟ್ ಮೀಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫ್ಯೂಚರ್ನಲ್ಲಿ ಏನು ಆಗುತ್ತೆ, ಏನು ಮಾಡಬಹುದು ಅವರು, ಗ್ರೋತ್ ಹೆಂಗಿದೆ, ಹಾಗೆಯೇ ಬ್ರಾಂಚಸ್ ಎಲ್ಲೆಲ್ಲಿ ನಾವು ಓಪನ್ ಮಾಡ್ತೀವಿ, ಅದನ್ನೆಲ್ಲ ಒಂದು ಅನಲಿಸ್ಟ್ ಮೀಟ್, ಒಂದು ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಂತ ಹೇಳ್ಬೋದು. ಸೊ ಆ ಥರ ಒಂದು ಮೀಟಿಂಗ್ ಇದೆ. ಸೊ ಆ ಮೀಟಿಂಗಲ್ಲಿ ಎಲ್ಲವರು ಕೂಡ ಹೇಳ್ತಾರೆ. ಓಕೆ, ಈ ಮೀಟಿಂಗ್ ಏನಾದ್ರೆ ಡ್ಯೂರಿಂಗ್ ದ ಮಾರ್ಕೆಟ್, ಏನು 9:15 3:30 ತನಕ ನಮ್ಮ ಮಾರ್ಕೆಟ್ ಇರುತ್ತೋ, ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ಬಂತು ಅಪ್ಪ ಅಂತ ಹೇಳಿದ್ರೆ, ಓಕೆ, ನಿಫ್ಟಿ 50 ಅಥವಾ ನಮ್ಮ ಏನು HDFC ಬ್ಯಾಂಕ್ ಶೇರ್ ಇದೆ, ಸೊ ಅದರಲ್ಲೂ ಕೂಡ ಒಂದು ಮೊಮೆಂಟಮ್ ಬರುತ್ತೆ. ಸೊ ಅದೇ ಥರನಾಗಿ ನಿಫ್ಟಿ 50ಯಲ್ಲೂ ಕೂಡ ಒಂದು ಮೊಮೆಂಟಮು ಬರುತ್ತೆ. ಅದೇ ಏನಾದರೂ ಆಫ್ಟರ್ 3:30 ಏನಾದರೂ ಬಂತು ಅಂತ ಅಂದ್ಕೊಳ್ರಿ, ಆಮೇಲೆ 4:30 ಆದಮೇಲೆ ಬಂದರೆ ಅಕಸ್ಮಾತ್ ಏನಿಲ್ಲ, ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ADR ಸ್ಟಾಕ್ಸ್ ಅಂತ ಇದ್ದಾವೆ. ಸೊ ADR ಇದರಲ್ಲಿ HDFC ಬ್ಯಾಂಕು ಲಿಸ್ಟ್ ಆಗಿದೆ. ಸೊ ಏನು ಈ ಅನಲಿಸ್ಟ್ ಮೀಟಿಂಗಲ್ಲಿ ಪಾಸಿಟಿವ್ ಬಂದಿದೆಯಾ, ನೆಗೆಟಿವ್ ಬಂದಿಲ್ಲ, ಆ ಒಂದು ರಿಯಾಕ್ಷನು ನಮಗೆ ADR ಸ್ಟಾಕ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ, ಅಂದರೆ ಅಮೇರಿಕನ್ ಮಾರ್ಕೆಟಲ್ಲಿ. ಸೊ ಆಲ್ಮೋಸ್ಟ್ ನಾವು ಪ್ರೆಡಿಕ್ಟ್ ಮಾಡ್ಬೋದು, ಅದರ ಮಾರನೇ ದಿನ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ HDFC ಬ್ಯಾಂಕು ಅದೇ ಥರನಾಗಿ ಓಪನಿಂಗ್ ಆಗುತ್ತೆ. ಅದನ್ನು ಒಂದು ಪ್ರೆಡಿಕ್ಟ್ ಮಾಡ್ಬೋದು ನಾವು. ಸೊ ನೋಡೋಣ ಏನಪ್ಪ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದು ನೋಡೋದಾದರೆ HDFC ಬ್ಯಾಂಕ್ನಲ್ಲಿ ನಿಫ್ಟಿ 50ಯಲ್ಲಿ ಇರ್ತಕ್ಕಂಥ ಒಂದು ಬ್ಯಾಂಕ್ ಇದು. ಹಾಗೆಯೇ ಆ್ಯಾವ್ರೇಜ್ ರಿಟರ್ನ್ ಅಂತ ಏನು ಹೇಳ್ತಾರೆ, ಅಂದರೆ ಫಾರ್ ಎಕ್ಸಾಂಪಲ್ ಏನು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರು 5 ವರ್ಷದಲ್ಲಿ ಇದು ನಮಗೆ ಡಬಲ್ ಮಾಡಿಕೊಡ್ಬೇಕು. ಬೇಸಿಕಲಿ ಒಂದು ಕಾನ್ಸೆಪ್ಟ್. ಸೊ ಇದು 5 ವರ್ಷದಲ್ಲಿ ನಮಗೆ ಡಬಲ್ ಮಾಡಿ ಕೊಟ್ಟಿಲ್ಲ, ತುಂಬ ಸ್ಟ್ರಗಲ್ ಪಡ್ತಾ ಇದೆ ಇವಾಗಂತೂ ಕೂಡ. ಏನು ಮರ್ಜರ್ ಆದ ನಂತರದಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಿರತಕ್ಕಂಥ ಒಂದು ಸ್ಟಾಕ್ ಅಂತ ಹೇಳ್ಬೋದು ಇದನ್ನು. ಆ ಥರ ಸ್ಟ್ರಗಲ್ ಪಡ್ತಿದೆ ಮೊಮೆಂಟಮ್ನ ತಗೊಳ್ಳೋದಕ್ಕೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಅಂಥದ್ರಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಹೌಸ್ಗಳು ಅದರಲ್ಲಿ ಏನು ಡಿಪ್ಪಲ್ಲಿ ಇನ್ನೂ ಶೇರ್ಸ್ನ ಬೈ ಮಾಡ್ತೀರಾ. ಇಲ್ಲಿ ನೋಡ್ಬೋದು ನೀವು ಈ ಪ್ಯಾರಾದಲ್ಲಿ, ಮ್ಯೂಚುವಲ್ ಫಂಡ್ ಹೌಸಸ್ ಬಾಟ್ ಶೇರ್ಸ್ ಆಫ್ HDFC ಬ್ಯಾಂಕ್ ವರ್ತ್ ರೂಸ್ 13,849 crore in January, following a dip of around 14% in the blue chip bank stock. ನೋಡ್ಬೋದು ನೀವು ಅದ್ರ ಮುಂದುವರಿದಂತೆ ಡ್ಯೂರಿಂಗ್ ದ ಮಂತ್ ಆಫ್ಟರ್ ಡಿಸಪಾಯಿಂಟಿಂಗ್ Q3 ರಿಸಲ್ಟ್ ಏನು ಹೇಳೋ ಅಂಥ ರಿಸಲ್ಟ್ ಬಂದಿಲ್ಲ, ಅಂದರೆ ಈ ಮರ್ಜರ್ ಆದಮೇಲೆ ಬಂದಿರತಕ್ಕಂಥ ರಿಸಲ್ಟ್ಗಳು ಹೇಳೋ ಅಂಥ ರಿಸಲ್ಟ್ ಬಂದಿಲ್ಲ. ಆದ್ರೂ ಕೂಡ ತುಂಬ ಬೇರೆ ಬೇರೆ ಫಂಡ್ ಹೌಸ್ಗಳು ಈ ಥರ ಶೇರ್ಸ್ನ ಬೈ ಮಾಡ್ತಾ ಇರ್ತಾರೆ. ಓಕೆ, ಅದೊಂದು ಕಡೆ ಆದರೆ ಈಗ FIIಗಳು ಬೈ ಮಾಡ್ಬೋದು, ಏನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇರ್ತಾರೆ ಅವ್ರು ಸೇಲ್ ಮಾಡ್ಬೋದು. ಇದು ನಡೀತಾನೆ ಇರುತ್ತೆ. ಇದು ಅಫ್ಕೋರ್ಸ್ ಮಾರ್ಕೆಟ್ ಅಂದಮೇಲೆ ಇದು ಬೈಯಿಂಗು ಸೆಲ್ಲಿಂಗ್ ಇದು ಆಗ್ತಾನೆ ಇರುತ್ತೆ ಇನ್ಸ್ಟಿಟ್ಯೂಷನ್ ಹೌಸ್ಗಳು. ಓಕೆ, ಬೇಸಿಕಲಿ ಇವಾಗ ಏನಪ್ಪ ಪ್ರಾಬ್ಲಮ್ಮು, ಏನೋ ಮೆಗಾ ಮರ್ಜರ್ ಏನೋ ಆಯಿತು, ಮರ್ಜರ್ ಏನೋ ಮಾಡ್ಕೊಂಬಿಟ್ರು, ಇವಾಗಂತೂ ಒಂದು ದೊಡ್ಡ ಕಂಪ್ನಿಯಾಗಿ ಇವಾಗ ಇರ್ತಕ್ಕಂಥದ್ದು ಇದು. ಫಸ್ಟಿಗೆ ಆ್ಯಕ್ಚುಲಿ ಒಂದು ಬ್ಯಾಂಕ್ ಆಗಿತ್ತು, ಒಂದು HDFC ಬ್ಯಾಂಕು, ಇನ್ನೊಂದು HDFC, ಅದೊಂದು NBFC ಥರ ಇತ್ತು. ಎರಡೂ ಕೂಡ ಒಂದು ಟಾಪ್ ಲೆವೆಲ್ ಇರ್ತಕ್ಕಂಥ ಒಂದು ಕಂಪ್ನಿಗಳಾಗಿದ್ವು. ಇವಾಗೇನಾಗಿದೆ, ಎರಡೂ ಕೂಡ ಮರ್ಜಾಗಿ ಏನು ಆನೆ ಅಂತ ಕರಿತೀವಿ, ಆನೆಗಿಂತನೂ ಟಾಪಲ್ಲಿ ಏನು ಪ್ರಾಣಿ ಇರುತ್ತೋ ಆ ಥರ ಆ ಲೆವೆಲಿಗೆ ಹೋಗಿ ಕೂತಿದೆ ಇವಾಗ.
ಏನು ಈ HDFC ಈ ಬ್ಯಾಂಕ್ ಶೇರ್ ಆ ಲೆವೆಲಿಗೆ ಹೋಗಿ ಕೂತ್ಕೊಂಡಿದೆ ಇವಾಗ. ಓಕೆ, ಇವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FI ಹ್ಯಾವ್ ರೆಡ್ಯೂಸ್ ದರ್ ಶೇರ್ ಹೋಲ್ಡಿಂಗ್ ಇನ್ ದ HDFC ಬ್ಯಾಂಕ್. ಏನಾಗುತ್ತಪ್ಪ ಅಂತ ಹೇಳಿದ್ರೆ ಓಕೆ, ಏನು ಮಾಡಿದರು ಬೇಸಿಕಲಿ ಮುಂಚೆ ಈ ಕಂಪ್ನಿಯಲ್ಲೂ ಶೇರನ್ನು ಬೈ ಮಾಡಿದ್ರು, ಈ ಕಂಪ್ನಿ ಶೇರಲ್ಲೂ ಬೈ ಮಾಡಿದರು. ಯಾರು? ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಈ ಎರಡರಲ್ಲೂ ಬೈ ಮಾಡಿದರು. ಆದರೆ ಇವಾಗ ಈ ಎರಡೂ ಶೇರ್ಗಳು ಕೂಡ ಏನು ಮರ್ಜಾಗಿ ಒಂದೇ ಒಂದಾಗಿದೆಯಲ್ಲ ಇವಾಗ HDFC ಬ್ಯಾಂಕ್ ಅಂತ ಒಂದೇ ಒಂದಾಗಿದೆ. ಸೊ ಸೆಬಿಯ ರೂಲಿನ ಪ್ರಕಾರ ಇಂತಿಷ್ಟು ಪರ್ಸೆಂಟ್ ಒಂದು ಕಂಪನಿಯಲ್ಲಿ ಇಂತಿಷ್ಟು ಪರ್ಸೆಂಟನ್ನು ಮಾತ್ರ ನಾವು ಹೋಲ್ಡ್ ಮಾಡಬೇಕು ಅಂಥೇಳಿ ಒಂದು ರೂಲ್ ಇದೆ. ಸೊ ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ ಎರಡೂ ಕಂಪನಿಯಲ್ಲಿ ಏನು ಮಾಡಿದ್ರು, ಇವರು ಆಲ್ರೆಡಿ ತೊಗೊಂಡಿದ್ರು. ಇವಾಗ ಏನಾಗುತ್ತೆ, ಈ ಶೇರ್ ನೋಡಿದ್ರೆ ಎರಡು ಮರ್ಜಾಗಿ ಒಂದೇ ಆಗುತ್ತೆ. ಇವಾಗ ಏನು ಮಾಡಬೇಕು, ಸ್ಟೇಕ್ನ ರಿಡ್ಯೂಸ್ ಮಾಡಲೇಬೇಕು. ಅಫ್ಕೋರ್ಸ್ ಅವರು ಫೋರ್ಸ್ಫುಲಿ ತಮ್ಮ ಶೇರ್ ಹೋಲ್ಡಿಂಗ್ನ ಕಡಿಮೆ ಮಾಡಲೇಬೇಕು. ಸೊ ಅದೇ ಥರನಾಗಿರ್ತಕ್ಕಂಥ ಒಂದು ಸಿನಾರಿಯೋ ಇಲ್ಲಿ ನೋಡೋಕ್ಕೆ ನಮಗೆ ಸಿಗ್ತಿದೆ. ನೋಡ್ಬೋದು, ಹ್ಯಾವ್ ರೆಡ್ಯೂಸ್ಡ್ ದರ್ ಶೇರ್ ಹೋಲ್ಡಿಂಗ್ ಇನ್ HDFC ಬ್ಯಾಂಕ್ ಟು 58.75% ಆ್ಯಸ್ ಆಫ್ 30 ಡಿಸೆಂಬರ್ ಎಂಡಿಗೆ 60. ಸೊ ಅದು ಸೊ ನೋಡೋಣ ಇವಾಗ ಮಾರ್ಕೆಟ್ ಕ್ಯಾಪಿಟಲ್ ಆಗಿರ್ಬೋದು, ಇವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಒಂದು ಸಖತ್ ಬಿಗ್ ನಂಬರನ್ನು ನಮಗೆ ಶೋ ಮಾಡ್ತಿದೆ. ಸೊ ನೋಡೋಣ ನಾಳೆ ದಿನ ಯಾವ ಥರ ಇರುತ್ತೆ, HDFCಯ ಒಂದು ಅನಲಿಸ್ಟ್ ಮೀಟಿಂಗು ಯಾವ ಟೈಮಿಗೆ ಬರುತ್ತೆ, ಆ ಟೈಮಲ್ಲಿ ಹೆಂಗೆ ಮಾರ್ಕೆಟ್ ಮೊಮೆಂಟಮ್ ಯಾವ ಥರ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ನಾಳೆ ಎಲ್ಲದಕ್ಕೂ ನಮಗೊಂದು ಕನ್ಕ್ಲೂಷನ್ ಸಿಗುತ್ತೆ. ಐ ಹೋಪ್ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.